Dude, leave me, dude. Hey. ಬ್ರೋ ಹೆಲ್ಪ್ ಮೀ ಮದದ್ ಕರೋ ಯಾರ್. ನಾನು ಕನ್ನಡದವನೇ, ಕನ್ನಡದಲ್ಲೇ ಮಾತಾಡು. ನೀವು ಕನ್ನಡದವರ? ನಮ್ದು ಮಂಗಳೂರು, ನಿಮ್ದು? ಅಡ್ರೆಸ್ ಕೇಳೋ ಟೈಮ್ ಏನೋ ಇದು. ನಾನು ನಿಂತರ ಊರು ಏರಿಯಾ ಅಂತ ಡಿವೈಡ್ ಆಗಿಲ್ಲ. ನಮ್ಮ ತಂದೆ ಹೇಳ್ಕೊಟ್ಟಿದ್ದು ದೇಶ ಅಂದ್ರೆ ಇಂಡಿಯಾ, ರಾಜ್ಯ ಅಂದ್ರೆ ಕರ್ನಾಟಕ ಅಂತ. ನಮಗ್ ನಾವು ಬೌಂಡ್ರಿ ಹಾಕೋಬಾರ್ದು. ನಮ್ಮ ಬೌಂಡ್ರಿ ದಾಟ್ ಬಂದವ್ರನ್ನ ಅಪ್ಪು. I hope this does not repeat again. Make sure Indian students are safe. Yeah, Take okay. care. Respect India. Respect Indians. ನಿನಗೆ ಅಪ್ಪನ ಸಪೋರ್ಟ್ ಇದೆ ಅಂತ ನೀನ್ ಆಡಿದ್ದೆ ಆಟ ಅಲ್ವಾ? ಮನೆಯವರೆಲ್ಲ ನಿನ್ ಬರ್ಡೇ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಖುಷಿಯಿಂದ ಕಾಯ್ತಿದ್ರೆ ನೀನ್ ನಮ್ಮನ್ನೆಲ್ಲ ಬಿಟ್ಟು ಆ ದೇಶ ಉದ್ಧಾರ ಮಾಡಕ್ ಹೋಗಿದ್ಯಾ? ಅಮ್ಮ, ಸಚಿನ್ ತೆಂಡೂಲ್ಕರ್ ತಂದೆ ತೀರ್ಕೊಂಡಾಗ್ಲೂ ವಾಪಸ್ ದೇಶಕ್ಕೋಸ್ಕರ ಹೋಗಿ ವರ್ಲ್ಡ್ ಕಪ್ ಆಡಿದ್ರು. ಫ್ಯಾಮಿಲಿ ಸೆಂಟಿಮೆಂಟ್ ಜೊತೆಗೆ ದೇಶದ ಕಮಿಟ್ಮೆಂಟು ಮುಖ್ಯ ಅಮ್ಮ. ನನ್ನಿಂದ ನಿಮ್ಗೆ ಹರ್ಟ್ ಆಗಿದ್ರೆ ಐ ಆಮ್ ಸಾರಿ. ಹ್ಯಾಪಿ ಬರ್ಡೇ ಟು ಯು. ಅಮ್ಮ, ನಿನ್ ತಮ್ಮ ಸಿಂಗರ್ ವೆಂಕಿಯಲ್ಲಿ ನಿನಗ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಬೆಳಗ್ಗೆಯಿಂದ ಸಾಂಗ್ ಪ್ರಾಕ್ಟೀಸ್ ಮಾಡ್ತಿದ್ದ. ಎಲ್ಲೋದ ವೆಂಕಿ? ಎಲ್ಲೋದ ಗೊತ್ತಿಲ್ವಲ್ಲ? ನಗುತ್ತಾ ಬಾಳು ನೀನು 100 ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಈ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ಅಪ್ಪು, ಈ ಸಾಂಗು ನಿನಗೆ ಗಿಫ್ಟು. ದೊಡ್ಡವರು ಹೇಳ್ದಂಗೆ 100 ಕಾಲ ಖುಷಿಯಾಗಿರಪ್ಪ. ದೇವರು ಒಳ್ಳೇದು ಮಾಡಲಿ.
done, Thanks. sir. Thank you, ladies and gentlemen, for your wonderful presentation. It was wonderful meeting you. This year, the prestigious Twin Tower project of Melbourne goes to Williams and Co. ಡ್ಯಾಡ್ ಅದು ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ ಕಣೋ, ನಂಬಿಕೆ ಆಗುತ್ತೆ ಅಂದ್ಕೊಂಡಿದ್ದೆ. ಇಟ್ಸ್ ಆಲ್ ರೈಟ್. ಬೆಸ್ಟ್ ಆಫ್ ಲಕ್ ನೆಕ್ಸ್ಟ್ ಟೈಮ್ ಸರ್. ಮನೆಗೆ ಹೋಗ್ತಾ ಇದ್ದೀನಿ, ಬರ್ತೀಯಾ? ಇಲ್ಲ ಡ್ಯಾಡ್, ನೀವು ಹೋಗಿ. ಹಲೋ. Hello, helpline? ಎಸ್. This is Nandini. Right now I'm in a problem. Can you please help me out? Please, it's urgent. ವೇರ್ ಆರ್ ಯು? ನಂದಿನಿ? Helpline? ಯಾ. Actually, I'm new to Australia. I'm from Karnataka. Can you please help me? ಓ, ನೀವು ಕನ್ನಡದವರಾ? ಹೌದು. ಹೇಳಿ, ನನ್ನಿಂದ ಏನು ಹೆಲ್ಪ್ ಬೇಕಿತ್ತು? ನೀವು ನನ್ನ ಪಾರ್ಟ್ನರ್ ಆಗಬೇಕು. ಇಷ್ಟು ಬೇಗನಾ? ಐ ಮೀನ್ ಐ ಆಮ್ ಅ ಸಾಲ್ಸಾ ಡಾನ್ಸರ್. ಡಾನ್ಸ್ ಅಕಾಡೆಮಿಲಿ ಟ್ರೈನರ್ ಆಗಕ್ಕೆ ಅಪ್ಲೈ ಮಾಡಿದ್ದೆ. ಇವತ್ತು ಸೆಲೆಕ್ಷನ್ ನಡೀತಾ ಇದೆ. ಆಸ್ಟ್ರೇಲಿಯನ್ಸ್ ಯಾರು ಪಾರ್ಟ್ನರ್ ಆಗಕ್ಕೆ ಒಪ್ಕೋತಾ ಇಲ್ಲ. ಐ ಆಮ್ ಸೋ ಸಾರಿ, ನನಗೆ ಸ್ಯಾಲ್ಸ ಬರಲ್ಲ, ನನ್ನನ್ನು ಬಿಟ್ಬಿಡಿ. ಪ್ಲೀಸ್, ಇಲ್ಲ ಅನ್ಬೇಡಿ. ಕನ್ನಡದವರಾಗಿ ಇಷ್ಟು ಮಾಡಲ್ವಾ? ಪ್ಲೀಸ್, ನಾನು ನಿಮ್ಮನ್ನು ಗೈಡ್ ಮಾಡ್ತೀನಿ. ಡೋಂಟ್ ವರಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಸ್ಟಾರ್ಟ್. Hey, Huh? I'm selected. Thank you so much. Thanks for the help. Take care. ನಿಮ್ಮ ಹೆಸರು? ಸಿದ್ಧಾರ್ಥ್. ಬಾಯ್. ಯಾಕೋ ಲೇಟು? ನಡ್ಕೊಂಬಂದೆ. ಕಾರಲ್ಲಿ? ಗೊತ್ತಿಲ್ಲ. ಸಿದ್ಧಾರ್ಥ್, ಹಾ? ಊಟ ಮಾಡಪ್ಪ. ನನಗೆ ಹಸಿವಿಲ್ಲಮ್ಮ. ಬಾವಾ, ಇವಂಗ್ ತಲೆ ಕೆಟ್ಟಿದ್ಯಾ? ಕಾರ್ ಬಿಟ್ಬಿಟ್ಟು ನಡ್ಕೊಂಬಂದವನೆ. ಪ್ರಾಜೆಕ್ಟ್ ಮಿಸ್ ಆಗಿದ್ದಕ್ಕೆ ಟೆನ್ಷನ್ ಆಗಿರಬೇಕು. ಟೆನ್ಷನ್ನ? ಎಷ್ಟೋ ಪ್ರಾಜೆಕ್ಟ್ ಮಿಸ್ ಆದಾಗ ನನ್ನ ಜೊತೆನೇ ಪಾರ್ಟಿ ಮಾಡಿದ್ದ. ಇದ್ಯಾವ ಪ್ರಾಜೆಕ್ಟು? ಅಪ್ಪು, ಮಮ್ಮ ಸೋಪ್ ಹಾಕಲ್ಲ, ಶಾಂಪು ಹಾಕಲ್ಲ. ಮೊದ್ಲು ಬಾಗ್ಲಾಕೊಳ್ಳೋ ಮಕ್ಕಳು ಮರಿ ಓಡಾಡ್ತಿರ್ತಾರೆ. ಏನಾಗಿದೆ ಇವನಿಗೆ? ಅಯ್ಯೋ. ಬಾಯ್. ಬಾಯ್. ಬರ್ತೀನಿ ಗಾಯತ್ರಿ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಡ್ಯಾಡ್. ಡ್ಯಾಡ್, ನನಗೆ ಮೂಡಿಲ್ಲ, ನಾನು ಆಫೀಸಿಗೆ ಬರಲ್ಲ. ಇಟ್ಸ್ ಓಕೆ ಸರ್, ಟೇಕ್ ಕೇರ್. ಟೆಂಡರ್ ಮಿಸ್ ಆಗಿದ್ದರಿಂದ ಅವನಿನ್ನ ಆಚೆನೇ ಬಂದಿಲ್ಲ. ನನಗಿನ್ನ ಅವನಿಗೆ ಬಿಸ್ನೆಸ್ ಬಗ್ಗೆ ಕನ್ಸರ್ನ್ ಜಾಸ್ತಿ. ಬೆಳಿಗ್ಗೆಯಿಂದ ನೋಡ್ತಾವನೆ. ಅದು ಯಾವ ಥರ ಡ್ಯಾನ್ಸು ಅಪ್ಪ. ಅವನು ಕಾಲೆತ್ತಾನೆ, ಅವಳು ಕಾಲೆತ್ತಾಳೆ. ಅವಳು ಹಿಡ್ಕೋತಾಳೆ, ಇವನು ಬಿಡ್ತಾನೆ. ಜಮಿನಿ ಸರ್ಕಸ್ಸು. ನಮ್ಮ ಹುಡುಗ ಔಟ್ ಆಫ್ ಫೋಕಸ್ಸು. ಡ್ಯಾನ್ಸ್ ಆಡ್ಕೊಂಡೇ ತಿಂತಾವನೆ. ಅದೇನು ಮೆಟ್ಕೊಂಡಿದ್ಯೋ ಏನೋನಪ್ಪ.
ಡ್ಯಾಡ್ ನೀವ್ ಯಾಕೆ ಸಾಲ್ಸಾಕ್ ಸೇರ್ಕೋಬಾರ್ದು? ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಫಾರ್ಮ್ ಆಫ್ ಡ್ಯಾನ್ಸಿಂಗ್. ಸೌಂಡ್ಸ್ ಇಂಟ್ರೆಸ್ಟಿಂಗ್. ಪಾರ್ಟ್ನರ್ ಬೇಕಲ್ಲ? ಅಮ್ಮ ಇದಾರಲ್ಲ. ಥ್ಯಾಂಕ್ ಯು ಬಾಬಾ. ಹಾಂ, ಇವರಿಬ್ಬರು ಸಾಲ್ಸಾಡೋದು ನೋಡ್ಬಿಟ್ರೆ ಕಣ್ಣುಗಳು ಹೋಗ್ಬಿಟ್ಟಿರೋದು. ನಿನ್ನ ಮೈಂಡ್ ವಾಯ್ಸ್ ನನಗೆ ಗೊತ್ತಾಯ್ತು. ಗುಡ್ ನೈಟ್ ಡ್ಯಾಡ್. ಗುಡ್ ನೈಟ್. ಗುಡ್ ನೈಟ್ ಮಾಮ್. ಗುಡ್ ನೈಟ್. ನಮ್ಮ ಅಣ್ಣ ಬಾಂಡು ಟೆನ್ಷನ್ ಆಗಿರೋದು ಕೆಲಸದ ಮ್ಯಾಟ್ರಿಗಲ್ಲ, ಸಾಲ್ಸಾ ಮ್ಯಾಟ್ರಿಗೆ. ಏನು? ನಟ ಸಾರ್ವಭೌಮ, ರಸಿಕರ ರಾಜ. ಪ್ರಾಜೆಕ್ಟ್ ಹೋಯ್ತು ಅನ್ನೋ ಫೀಲಿಂಗಲ್ಲಿ ನೀನಿದೆಯಂತ ಮನೆಯವರೆಲ್ಲ ಅಂದ್ಕೊಂಡಿದ್ದಾರೆ. ಕೈ ತಪ್ಪಿ ಹೋಗಿರೋದು ಪ್ರಾಜೆಕ್ಟ್ ಅಲ್ಲ, ಮಿಸ್ಟರ್ ಪರ್ಫೆಕ್ಟ್ ಅಲ್ವೋ? ಕಾಂಟ್ರವರ್ಸಿಲ್ ಇಲ್ಲದೆ ಇರೋನು ನೀನೊಬ್ಬನೇ. ಈಗ ನೀನು ಲವ್ ಮಾಮ, ಟೆನ್ಷನ್ ಆಗ್ಬೇಡ. ನಮ್ಮ ಮನೆಯವರು ನನ್ನ ನಂಬಿರೋರು ತಲೆ ತಗ್ಸೋ ಕೆಲಸ ನಾನು ಯಾವತ್ತೂ ಮಾಡಲ್ಲ. ವಾಹ್, ನನಗಾಗಿರೋದು ಲವ್. ಒಲವೇ ಜೀವನ ಸಾಕ್ಷಾತ್ಕಾರ. ಯಾರೋ ಹುಡುಗಿ ಹೆಸರೇನೋ? ಇಂಡಿಯಾದವಳ, ಕನ್ನಡದವಳ? ಆ ಡೀಟೇಲ್ಸ್ ಎಲ್ಲ ಈಗಲೇ ಹೇಳಲ್ಲ. ಅವಳ ಕಡೆಯಿಂದ ಓಕೆ ಆದ್ಮೇಲೆ ಮನೆಯವ್ರಿಗೆ ಹೇಳ್ತೀವಿ. ಅಲ್ಲಿವರೆಗೂ ನೀವು ಸ್ವಲ್ಪ ಮೀಡಿಯಾದವ್ರ ಥರ ಆಡ್ಬಿಡಿ. ಹೋಗ್ಲಿ ಬಿಡಪ್ಪ, ನಾವು ರೇಡಿಯೋದವ್ರ ಥರ ಕೇಳ್ತೀವಿ. ತಮಗೆ ಸಾಲ್ಸಾ ಹುಚ್ಚಿಡ್ಸಿದ್ದು ಅವರೇನಾ? ಎಸ್, ಅವಳು ಸಾಲ್ಸಾ ಇನ್ಸ್ಟ್ರಕ್ಟ್ರು. ನಾಳೆಯಿಂದ ನಾನು ಕ್ಲಾಸಿಗೆ ಸೇರ್ಕೊತಾ ಇದ್ದೀನಿ. ನಂದಿನಿ, ಮಮ್ಮಿನಾ? ಮಮ್ಮಿನಾ? ಅರಿಶಿಣ ಮತ್ತು ಚಂದನದ ಗುಣಗಳ ಸಂತು ಧ್ವಜೆಯನ್ನಷ್ಟು ಅರಳಿದೆ ನನ್ನ ಮಮ್ಮಿ ಸ್ಟಾರ್ ಪ್ಲೇಯರ್. ಲೋ, ಹೋಗಿ ಹೋಗಿ ಆಂಟಿ ಕಾಳಾಕ್ ಬಿಟ್ಟಿದೆಯಲ್ಲೋ. ಹೇ, ಮೈ ಫೋನ್. ಹಲೋ ಹಲೋ ನಂದಿನಿ, ಎಸ್. ನಾನು ಹೆಲ್ಪ್ಲೈನ್ ಸಾಲ್ಸಾ. ಹೇ ಸಿದ್ಧಾರ್ಥ್, ಹೌ ಆರ್ ಯು? ಐ ಆಮ್ ಫೈನ್. ಆ ಮಗು ನನ್ನ ಫ್ರೆಂಡ್ ಮಗು. ಫ್ರೆಂಡ್ ಮಗುನಾ? ಅಬ್ಬಾ, ಯಾವುದೋ ಬಾಲ್ ವಿದ್ವೆಗೆ ಬಾಳ್ ಕೊಟ್ಬಿಟ್ಟು ಅನ್ಕೊಂಡೆ. ಸದ್ಯ ಬಚಾವ್. ನಾಳೆಯಿಂದನೇ ಕ್ಲಾಸಿಗೆ ಜಾಯ್ನ್ ಆಗಿ. ಸಿ ಯು ಟುಮಾರೋ. ಬಾಯ್. ಬಾಯ್. ಸಾಲ್ಸಾನೆ ಆಡ್ತೀಯೋ ಸರ್ಸಾನೆ ಆಡ್ತೀಯೋ ಪರಮಾತ್ಮನ್ಗೆ ಗೊತ್ತು. 1 2 1 2 ಹೋಲ್ಡ್ 2 1. ಸಿದ್ಧಾರ್ಥ್, ಕಮ್ ಪ್ರಾಕ್ಟೀಸ್. 1 2 1 2 1 2 1 2 ಸ್ಪಿನ್ ಕ್ಯಾಚ್. ವೆರಿ ಗುಡ್ ಸಿದ್ಧಾರ್ಥ್, ಕರೆಕ್ಟಾಗಿ ಕ್ಯಾಚ್ ಮಾಡಿದ್ರಿ. ಕ್ಯಾಚ್ ಹಾಕೊಳ್ಳೋಕೆ ಕ್ಲಾಸಿಗೆ ಬಂದೆ. ಮನೇಲೂ ಡೈಲಿ ಪ್ರಾಕ್ಟೀಸ್ ಮಾಡಿ. ಯು ವಿಲ್ ಲರ್ನ್ ವೆರಿ ಫಾಸ್ಟ್. ಯಾರಾದ್ರೂ ಪಾರ್ಟ್ನರ್ ಇದ್ದಾರಾ? ಹಿಡ್ಕೋ ಮಾಮ, ಹಿಡ್ಕೋ. ಕಾಲು ಹಿಡ್ಕೋ. ಇನ್ನು ಕಾಲತ್ಬಿಡ್ತೀನಿ ಆಗಲ್ಲ. ಏಯ್ ಮಾಮ, ಏನೋ ಒಂದು ಸಿಂಪಲ್ ಸ್ಟೆಪ್ ಮಾಡಕ್ ಬರಲ್ವಲ್ಲ ನಿಂಗೆ? ಹೊಟ್ಟೆ ಅಡ್ಡ ಬರುತ್ತೆ ಅಪ್ಪು. ಮೊದಲು ಈ ಹೊಟ್ಟೆನ ಕರಗಿಸು. ಗಂಡಸರು ಹೊಟ್ಟೆ ಕರಗಿಸೋದು, ಹೆಂಗಸರಿಗೆ ಹೊಟ್ಟೆ ಬರ್ಸೋದು ತುಂಬಾ ಕಷ್ಟ ಅಪ್ಪು. ಹೈ, ನೀನು ನಂಬ್ಕೊಂಡ್ರೆ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ, ನಾನೇ ಮಾಡ್ಕೊತೀನಿ. ಈ ವೀಕೆಂಡ್ ಕ್ಲಾಸ್ ಇರಲ್ಲ. ಐ ಆಮ್ ಗೋಯಿಂಗ್ ಆನ್ ಅ ಟ್ರಿಪ್ ನನ್ನ ಬೆಸ್ಟ್ ಫ್ರೆಂಡ್ ಜೊತೆ. ಸಿ ಯು ನೆಕ್ಸ್ಟ್ ವೀಕ್. ಓಕೆ ಓಕೆ, ಬಾಯ್. ಬಾಯ್. ಈ ವೀಕೆಂಡ್ ವರ್ಕೌಟ್ ಮಾಡ್ಕೋಣ ಅನ್ಕೊಂಡಿದ್ದೆ. ಛೇ, ನಾನೊಂದು ವಿಷಯನ ನಿನ್ನ ಹತ್ರ ಶೇರ್ ಮಾಡಬೇಕಿತ್ತು. ಹೇಳಿ ಡ್ಯಾಡ್. ಆ್ಯಸ್ ಯು ನೋ, ಲಾಸ್ಟ್ ಟೈಮ್ ಕರ್ನಾಟಕ ಸ್ಟೇಟ್ ಎಜುಕೇಷನ್ಗೆ ಫಂಡ್ ಮಾಡಿದ್ವಿ. ಈ ಸಲ ಪೋಲಿಯೋ ಇನ್ ಅಸೋಸಿಯೇಷನ್ ವಿತ್ ದ ಗವರ್ಮೆಂಟ್ ಆಫ್ ಕರ್ನಾಟಕ. ಹೀಸ್ ಮಿಸ್ಟರ್ ಶ್ರೀಧರ್, ದ ಕರೆಂಟ್ ಹೆಲ್ತ್ ಮಿನಿಸ್ಟರ್. ಅವ್ರ ಜೊತೆ ಮತ್ತು ಕೆಲವು ಗವರ್ಮೆಂಟ್ ಅಥಾರಿಟೀಸ್ ಜೊತೆ ಮಾತುಕತೆ ಆಗಿದೆ. ಐ ಆಮ್ ಟ್ರಾನ್ಸ್ಫರಿಂಗ್ ಫಂಡ್ಸ್ ದಿಸ್ ವೀಕ್. ಗ್ರೇಟ್ ಡ್ಯಾಡ್, ವೆರಿ ನೈಸ್ ಇನಿಷಿಯೇಟಿವ್. ಸಿದ್, ನನ್ನ ದೇಶ, ನನ್ನ ನಾಡು ನನಗೆ ವಿದ್ಯೆ, ಸಂಸ್ಕಾರ, ಐಡೆಂಟಿಟಿ ಕೊಟ್ಟಿದೆ. ವಿ ಹ್ಯಾವ್ ಟು ಗಿವ್ ಬ್ಯಾಕ್ ಸಮಥಿಂಗ್ ಟು ಅವರ್ ಕಂಟ್ರಿ. ದೇವರು ನಮಗೆ 2 ಕೈ ಕೊಟ್ಟಿರೋದು, ಒಂದು ನಮ್ಮನ್ನು ಕಾಪಾಡ್ಕೊಳ್ಳೋದಕ್ಕೆ, ಇನ್ನೊಂದು ನಮ್ಮವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಯು ಡ್ಯಾಡ್. ನಿಮ್ಮ ಮಗ ಅಂತ ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. By the way, Sid, when you go to Brisbane tomorrow, meet Harris and close the deal with Goodwill and Kurulpa Renovations. Okay? I'm sure you can do it. ಚೆಕ್ ಪ್ಲೀಸ್. ಓ, ನಿಮ್ಮ ಫ್ರೆಂಡು ಟ್ರಿಪ್ಪಿಗೆ ಬರದೆ ಕೈ ಕೊಟ್ಟು ನೀವೊಬ್ಬರೇ ಬಂದು ಎಲ್ಲ ಕಳ್ಕೊಂಡು ಸಪ್ಲೈಯರ್ ಆದ್ರಿ. ಫ್ರೆಂಡ್ಶಿಪ್ ಅಂದರೆ ನಮ್ಮದೇ ರೀ. ಹುಡುಗರು ಫ್ರೆಂಡ್ಶಿಪ್ಗೋಸ್ಕರ ಕಾಲು ಕಿವಿ ಜೊತೆಗೆ ಲವರ್ನು ಕಳ್ಕೊತಾರೆ. ನಿಮ್ಮ ಫ್ರೆಂಡು ಒಂದು ಟ್ರಿಪ್ಗೂ ಬರಲಿಲ್ಲ. ಸರಿ, ಒಂದು ಟ್ಯಾಕ್ಸಿ ಬುಕ್ ಮಾಡ್ತೀನಿ, ವಾಪಸ್ ಹೋಗಿ. ನಾನು ವಾಪಸ್ ಹೋಗಲ್ಲ, ನಿಮ್ಮ ಜೊತೆ ಬರ್ತೀನಿ. ನೀವೇ ಎಲ್ಲ ಜಾಗ ತೋರಿಸಿ.
ನಂಗೆ ಅರ್ಜೆಂಟಾಗಿ ಒಂದು ಮೊಬೈಲ್ ಬೇಕು. ಹೌದಾ? ನೀನು ಭಾಗ್ಯವಂತ ಬಿಡಪ್ಪ, ಎಲ್ಲ ನಿನ್ನ ಹತ್ರನೇ ಹುಡ್ಕೊಂಬರುತ್ತೆ. ವೆಂಕಿ, ಹಾ ಸಿದ್ಧಾರ್ಥ ಹಾ, ಊಟ ಮಾಡದ್ನ ಕೇಳೋ. ಈಗ ಶುರು ಹಚ್ಕೊಂಡವನಕ್ಕ ಮುಗಿಸ್ತಾನೆ ಅಲ್ವೇನೋ? ನಿನಗೆ ಮದುವೆ ಆಗಿಲ್ಲ ನೋಡು, ಅದೇ ನಿನ್ನ ಪ್ರಾಬ್ಲಮ್. ಟೀ ಪಾಯ್ ನೋಡಿದ್ರು ಮಂಚ ಅನ್ಕೊಂಡ್ಬಿಡ್ತೀಯ. ಡೋಂಟ್ ವರಿ ಬೇಬಿ. ಸರಿ, ಮುಚ್ಕೊಂಡು ಫೋನ್ ಆಮೇಲೆ ಮಾಡ್ತೀನಿ. ಐ ಆಮ್ ಸೇಫ್ ಡಿಯರ್. ಓಕೆ, ಟೇಕ್ ಕೇರ್, ಬಾಯ್. ಹಲೋ ಜಗದೀಶ್, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ಎವ್ರಿಥಿಂಗ್ ಇಸ್ ಫೈನ್ ಅಟ್ ಯುವರ್ ಎಂಡ್. ಎವ್ರಿಥಿಂಗ್ ಇಸ್ ಫೈನ್. ಪ್ರಾಜೆಕ್ಟ್ ಡೀಟೇಲ್ಸ್ನ ನನಗೆ ಇಮೇಲ್ ಮಾಡಿದ್ದೀನಿ. ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಆಗ್ತಿರೋ ಪ್ರಾಜೆಕ್ಟ್ ಡೀಟೇಲ್ಸ್ನ ಇನ್ 1 ಅವರ್ಲಿ ಇಮೇಲ್ ಮಾಡ್ತೀನಿ. ಹೇಗಿದ್ರು ನಾವೇ ಆಸ್ಟ್ರೇಲಿಯಾಗೆ ಬರ್ತಾ ಇದೀವಲ್ಲ. ಲೇ, ನಾನು ಫೋನ್ ಮಾಡಿದ್ದು ಪರ್ಸನಲ್ ಮ್ಯಾಟರ್ಗೆ, ಬಿಸ್ನೆಸ್ ಮ್ಯಾಟರ್ಗಲ್ಲ. ಅಶೋಕ್, ಹಾ, ನಾವು ಮುಂಚೆ ಮಾತಾಡ್ಕೊಂಡಂಗೆ ಈ ಮದುವೆ ಮಾತುಕತೆನ ಮುಂದುವರ್ಸೋಣ. ನಿನ್ನ ಮಗಳು 100% ಓಕೆ. ಅಶೋಕ್, ಅದು ಇಲ್ಲ, ಇದು ಇಲ್ಲ. ಹೆಂಗೂ ನೆಕ್ಸ್ಟ್ ವೀಕ್ ಬರ್ತಾ ಇದೆಯಲ್ಲ, ನಿನ್ನ ಮಗಳನ್ನೂ ಕರ್ಕೊಂಡು ಬಾ. ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡೋಣ. ಅಲ್ವೋ ನನ್ನ ಮಗಳು? ರೀ, ಅವಳು ಮನೆ ಬಿಟ್ಟೋಗಿರೋ ವಿಷಯ ಹೇಳ್ಬೇಡಿ, ಅವ್ರು ನಮ್ಮನ್ನು ತಪ್ಪು ತಿಳ್ಕೊತಾರೆ. ಹಲೋ ಹಲೋ ಜಗದೀಶ್. ಅಶೋಕ್, ಸಾರಿ, ನಾನು ಬೇರೆ ಲೈನ್ಲಿದ್ದೆ. ಐ ಆಮ್ ಸಾರಿ. ಓಕೆ ಓಕೆ ಓಕೆ. ಎನಿವೇ, ಹ್ಯಾವ್ ಅ ಪ್ಲೆಸೆಂಟ್ ಫ್ಲೈಟ್. ಮೀಟ್ ಯು ಇನ್ ಆಸ್ಟ್ರೇಲಿಯಾ. ಬಾಯ್. ಥ್ಯಾಂಕ್ ಯು. ಓಕೆ. ಅಶೋಕನ್ ಹೇಗೆ ಫೇಸ್ ಮಾಡೋದು? ಅವನೇನಾದ್ರೂ ನಿನ್ನ ಮಗಳಲ್ಲಿ ಅಂತ ಕೇಳಿದ್ರೆ ಏನೇ ಉತ್ತರ ಕೊಡೋದು? ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ರೀ. ಅಣ್ಣ, ಸಿದ್ಧಾರ್ಥ್ ಈ ಹುಡುಗಿ ಮೇಡ್ ಫಾರ್ ಈಚ್ ಅದರ್. ಲೇ ವೆಂಕಿ, ಫೋಟೋಸ್ ನೋಡೋ. ಬಂದೆ ಬಾ, ಬಂದೆ. ಓ, ಇವ್ರು ನೋಡ್ರೆ ಮದುವೆಗೆ ಹುಡುಗಿನ ಫಿಕ್ಸ್ ಮಾಡ್ತಾವ್ರೆ. ಏನ್ ಮಾಡ್ತಿದ್ಯಾ ಅಲ್ಲಿ? ಹೊಡ್ಕೊಂಡೆ ಹೇಳು ಅಂತ. ಬೇಕಾದ್ರೆ ಬಸ್ರಾಗಿರೋದು ಮುಚ್ಚಿಡ್ಬೋದಪ್ಪ, ಈ ಲೋವಾಗಿರೋದು ಮುಚ್ಚಿಟ್ರೆ ಎಲ್ಲ ಎಕ್ಕುಟ್ಟು ಹೋಗ್ಬಿಡುತ್ತೆ. ಏ ಬಾರೋ. ಬಂದೆ ಅಕ್ಕ, ಮುಗೀತು. ರೇ ಬಾರೋ, ನೋಡೋ ಇಲ್ಲಿ ಹೇಗಿದ್ದಾಳೋ. ಅಕ್ಕ, ಏನಕ್ಕ ಹಿಂಗಿದ್ದಾಳೆ? ಅವಳಿಗೇನಾಗಿದ್ಯೋ ಕಮ್ಮಿ? ಏ, ಕಲರ್ ರೆಡ್ ಹೊಡಿತಾವಳೆ. ನಮ್ ಸಿದ್ಧಾರ್ಥ್ಗೆ ಕರೆಕ್ಟ್ ಆಗಿದ್ದಾಳೆ. ಕರೆಕ್ಟ್ ನೋಡಕ್ಕ, ಲುಕ್ಕೇ ಸರಿ ಇಲ್ಲ. ಸಂಸಾರ ಹೊಡೆದಾಕ್ಬಿಡ್ತಾಳೆ. ಮನೆ ಒಂದು 3 ಬಾಗ್ಲು, ಬಾವನ್ ಕತೆ 3 ಬಾಗ್ಲು ಅಷ್ಟೇ. ಏಯ್, ನೆಗೆಟಿವ್ ಆಗಿ ಮಾತಾಡ್ಬೇಡ. ನೀನ್ ಒಪ್ಪಿಗೆ ತಗೊಂಡು ಮದುವೆ ಮಾಡ್ತೀನಿ ಅನ್ಕೊಂಡ್ಯಾ? ನನ್ಗೋಕೆ, ಫ್ಯಾಮಿಲಿ ಅವ್ರಿಗೋಕೆ, ಮದುವೆ ಫಿಕ್ಸ್. ರೂಮ್ವರೆಗೂ ಕರ್ಕೊಂಡು ಹೋಗೋದು ನೀವು, ಒಳಗೆ ಒದ್ದಾಡೋದು ಅವನೇ ತಾನೆ. ಲೇ, ಅಪ್ಪನೊಂದು ಮಾತು ಕೇಳಿ ಬಾವ. ನನ್ನ ಡಿಸಿಷನ್ಗೆ ಅವನು ಯಾವತ್ತೂ ಇಲ್ಲ ಅಂದಿಲ್ಲ, ಅನ್ನೋದು ಇಲ್ಲ. ನನ್ನ ಮಗ ಏನು ಅಂತ ನನಗೆ ಗೊತ್ತು. ಹಾಯ್ ಡ್ಯಾಡ್. ಹಾಯ್ ಸೇದ್, ಕಮ್ ಕಮ್. ಏನೆಲ್ಲರೂ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ದೀರಾ? ಸರ್ಪ್ರೈಸ್. ನಂದೊಂದು ಸರ್ಪ್ರೈಸ್ ಇದೆ. ನೀವ್ ಹೇಳಿ ಡ್ಯಾಡ್. ನೀನ್ ಹೇಳು. ಇಬ್ರಲ್ಲೊಬ್ರು ಹೇಳ್ರಪ್ಪ, ನಮ್ ಕೈ ತಡ್ಕೊಳಕ್ ಆಗ್ತಿಲ್ಲ. ಡ್ಯಾಡ್, ಐ ಆಮ್ ಇನ್ ಲವ್. ಎಲ್ಲ ಓಕೆ ಆದ್ಮೇಲೆ ಹೇಳೋಣ ಅನ್ಕೊಂಡೆ. ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಐ ವಾಸ್ ವೇಟಿಂಗ್. ಯಾಕೆ ಮಾವ, ನನ್ನ ಹತ್ರ ತಪ್ಪು ಮಾತಾಡದ್ನಾ? ಭಾವನಿಗೊಂದು ಹೆಣ್ಣು ನೋಡಿದ್ದಾರೆ, ಅವ್ರ ಫ್ರೆಂಡ್ ಮಗಳಂತೆ. ಮನೆಯವ್ರಿಗೆಲ್ಲ ತುಂಬ ಇಷ್ಟ ಆಗಿತ್ತು. ನೀನು ಬಂದೆ, ಲವ್ ಅಂತಂದೆ. ಅವ್ರಿಗೆ ಸ್ವಲ್ಪ ಹರ್ಟ್ ಆಯಿತು ಅನಿಸುತ್ತೆ. ಡ್ಯಾಡ್, ಐಸ್ ಕ್ಯೂಬ್ಸ್. ಡ್ಯಾಡ್, ಡ್ಯಾಡ್. ಬರ್ತೀನಿ. ಡ್ಯಾಡ್, ಮದ್ವೆಗೆ ನೀನು ಒಪ್ಕೊಂಡ್ಬಿಟ್ಯಾ? ನಮ್ಮನೇಲಿ ನನ್ನ ಮದುವೆ ಮಾಡೋಕ್ಕೆ ಹುಡುಗನ್ ನೋಡಿದ್ರು, ಆದರೆ ನಾನು ಒಂದು ಫೋಟೋ ಕೂಡ ನೋಡಲಿಲ್ಲ. ನನ್ನ ಮದುವೆ ನನ್ನ ಚಾಯ್ಸ್, ಹಾಗೆ ನಿನ್ನ ಮದುವೆ ನಿನ್ನ ಚಾಯ್ಸ್. ಮದುವೆ ಇಷ್ಟ ಇಲ್ಲ ಅಂತ ನಾನು ಮನೆ ಬಿಟ್ಟು ಬಂದಿದ್ದೀನಿ, ಹಾಗೆ ನೀನು ಬಂದ್ಬಿಡು. ತಮಾಷೆಗೂ ಇನ್ನು ಮುಂದೆ ಈ ಥರ ಮಾತಾಡಬೇಡ. ನನಗೆ ನನ್ನ ಫ್ಯಾಮಿಲಿ ಇಂಪಾರ್ಟೆಂಟ್. ಅವ್ರನ್ನ ಬಿಟ್ಟು ನನಗೇನು ಗೊತ್ತಿಲ್ಲ, ಬೇರೆ ಯಾವುದು ದೊಡ್ಡದಲ್ಲ. ಸಿದ್ಧಾರ್ಥ್, ಬಾಪ ಕೂತ್ಕೋ, ಊಟ ಮಾಡೋ.
ಅವನಿಷ್ಟಪಟ್ಟವ್ರನ್ನ ಮದುವೆ ಆಗೋ ಸ್ವಾತಂತ್ರ್ಯನೂ ಅವನಿಗಿಲ್ವಾ? ಇಲ್ಲಿವರೆಗೂ ನೀವು ಹೇಳಿದ ಯಾವುದನ್ನೂ ಅವನು ಮೀರಿಲ್ಲ. ನಮ್ಮ ಪುಣ್ಯ ನಮಗಂತ ಮಗ ಸಿಕ್ಕಿರೋದು. ಬಾವ, ನೀವು ಸಡನ್ ಆಗಿ ಸೈಲೆಂಟ್ ಆಗ್ಬಿಟ್ರಿ ಹೆಂಗೆ ಬಾವ? ನೀವಿಬ್ರು ಅಪ್ಪ ಮಕ್ಕಳ ಜೋಡಿ ನೋಡಿ ಎಷ್ಟು ಜನ ಖುಷಿ ಪಡ್ತಾರೆ. ಅಂಥದ್ರಲ್ಲಿ ನೀವು ಈಗ ನಡೆದಿರೋದು ಏನು ಬಾವ? ನೀವು ನಿಮ್ಮ ಫ್ರೆಂಡ್ಗೆ ಕೊಟ್ಟರೆ ಮಾತನ್ನ ಉಳಿಸ್ಕೋಬೇಕು ಅಷ್ಟೇ ತಾನೇ? ಈಗಲೂ ಕಾಲ ಮಿಂಚಿಲ್ಲ, ಉಳಿಸ್ಕೋಬೋದು. ಅಲ್ಲ, ನನಗೆ ನಿಂದ ಮುಂದ ಯಾರಿದ್ದಾರೆ ಬಾವ? ನಿಮ್ಮ ಜೊತೆನೇ ಇರ್ತೀನಲ್ವಾ? ಆ ಹುಡುಗಿ ನನ್ನ ಮದುವೆ ಆದರೂ ಈ ಮನೆ ಸೊಸೆ ತಾನೆ? ಒಪ್ಕೊಳ್ಳಿ ಬಾವ, ಪ್ಲೀಸ್. ಈ ಮನೆ ಗಂಧದ ಗುಡಿ ಆಗಿರ್ಲಿ ಅಂತ ಆಸೆ ಪಟ್ಟೆ. ನಮ್ಮ ಭಾವ ನನ್ನ ಗರ್ಭ ಗುಡಿಗೆ ಬೀಗ ಹಾಕ್ಬಿಟ್ರು. ನಿಮ್ಮ ಮನೆಯವ್ರನ್ನೆಲ್ಲ ಹೇಗೋ ಒಪ್ಪಿಸ್ಬೋದು, ಆದ್ರೆ ನಿಮ್ಮ ಅಪ್ಪನ ಒಪ್ಸೋದು ಹೇಗೆ? ನಾವಿಬ್ರು ಮದ್ವೆ ಆಗಿ ಆಶೀರ್ವಾದ ಕೇಳಕ್ ಹೋದ್ರೆ ಅವ್ರು ಮಾಡಲ್ಲ ಅಂತಾರ? ಅದು ಮಕ್ಕಳು ಮಾಡೋ ಕೆಲಸ ಅಲ್ಲ, ಕಳ್ಳನ ಮಕ್ಕಳು ಮಾಡೋ ಕೆಲಸ. ಹೇ, ಐಡಿಯಾ, ನಾನು ಪ್ರೆಗ್ನೆಂಟ್ ಅಂತ ಹೇಳ್ಬಿಡು. ಆಗ ಅವರು ಇಲ್ಲ ಅನ್ನೋ ಚಾನ್ಸೇ ಇಲ್ಲ. ನಮ್ಮ ಅಪ್ಪನಿಗೆ ಗೊತ್ತು ಅವ್ರ ಮಗ ಎಂತವನು ಅಂತ. ಇದನ್ನೆಲ್ಲ ಹೇಳಿ ಒಪ್ಸೋಕ್ಕಾಗಲ್ಲ. Hi, I want to meet Mr. Ashok, MD of this company. Thank you. This way. Okay. ಎಕ್ಸ್ಕ್ಯೂಸ್ ಮಿ ಡ್ಯಾಡ್, ಆ ಥರ ಮಾಡಿದ್ರೆ ಪ್ರಾಜೆಕ್ಟ್ ಬಡ್ಜೆಟ್ ಓವರ್ ಶೂಟ್ ಆಗುತ್ತೆ. Ladies and gentlemen, I've gone through all the aspects of the budget. I think we can face it, Murthy. ಎಸ್ ಸರ್. ಸಿದ್ಧಾರ್ಥ್, ನೀನು ಹೇಳಿದ್ದೆ ಕರೆಕ್ಟ್. ಅಶೋಕ್ ಸರ್ ತಪ್ಪು ಡಿಸಿಷನ್ ತೊಗೊಂಡಿದ್ದಾರೆ ಅಂತ ನನಗೂ ಅನಿಸ್ತಾ ಇದೆ. ಇಲ್ಲ ಮೂರ್ತಿ, ಡ್ಯಾಡ್ ಕರೆಕ್ಟಾಗಿ ಡಿಸಿಷನ್ ತೊಗೊಂಡಿರ್ತಾರೆ. ಹಿ ಈಸ್ ಆಲ್ವೇಸ್ ರೈಟ್. Hello, sir. Morning. Excuse me? Yeah? I need to meet Mr. Ashok. Oh, he's going there.